ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಬೆಂಗಳೂರಿನಲ್ಲಿ ಕೆಲ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಮೆಜೆಸ್ಟಿಕ್ ಬಳಿ ಇರುವ ಪ್ರಸಿದ್ಧ ಹೋಟೆಲ್ ಆದ ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್, ಉಡುಪಿ ಆತಿಥ್ಯ ಹೋಟೆಲ್ ಬಂದ್ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದ್ದು, ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದರೆ 1000ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ಮೆಜೆಸ್ಟಿಕ್ನ ರಸಪಾಕ ಹೋಟೆಲ್ ಎದುರು ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯ ಇದೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲ್ಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಕಮರ್ಷಿಯಲ್ ಗ್ಯಾಸ್ ಎಫೆಕ್ಟ್ನಿಂದಾಗಿ ಹೋಟೆಲ್ ನಂತರ ರೆಸ್ಟೋರೆಂಟ್ಗಳಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ತಮ್ಮ ಉದ್ದಿಮೆದಾರರಿಗೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಕಡಿಮೆ ಅನಿಲವನ್ನು ಬಳಕೆ ಮಾಡಿ, ಮೆನುಗಳನ್ನು ಕಡಿಮೆ ಮಾಡಿ, ದೀರ್ಘ ಕುದಿಯುವಿಕೆ ಅಡುಗೆಯನ್ನ ಬಂದ್ ಮಾಡಿ, ಬರ್ನರ್ಗಳಲ್ಲಿ ಮಾಡುವಂತಹ ಪದಾರ್ಥಗಳನ್ನು ಕಡಿಮೆ ಮಾಡಿ, ಫುಡ್ ಆರ್ಡರ್ ಮಾಡಿದ್ರೆ ಮಾತ್ರ ಅಡುಗೆ ಮಾಡಿ ಅಂತ ಸೂಚಿಸಿದೆ. ಗ್ಯಾಸ್ ಸಿಲಿಂಡರ್ ಕೊರತೆಯ ಹಿನ್ನೆಲೆ ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವನ್ನು ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ನ ಪಿಜಿಗಳ ವೆಲ್ಫೇರ್ ಅಸೋಸಿಯೇಷನ್ ಮಾಹಿತಿ ನೀಡಿದ್ದು, ತಮ್ಮ ವ್ಯಾಪ್ತಿಯ ಪಿಜಿಗಳಲ್ಲಿ ಪಿಜಿ ಮಾಲೀಕರು ಮಧ್ಯಾಹ್ನದ ಊಟ ಕಟ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನದ ಊಟ ಇರಲ್ಲ ಅಂತ ಪ್ರಕಟಣೆ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ನಗರದ ಹಲವು ಹೋಟೆಲ್ಗಳಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆ ಮೆನು ಕಾರ್ಡ್ನ ಹೋಟೆಲ್ಗಳು ಕಟ್ ಮಾಡಿವೆ. ಶೇಷಾದ್ರಿಪುರಂನ ಬೆಂಗಳೂರು ಕೆಫೆಯಲ್ಲಿ ಮೆನು ಕಟ್ ಮಾಡಲಾಗಿದೆ. ಚೈನೀಸ್ ಐಟಂ ಜೊತೆಗೆ ಗ್ಯಾಸ್ ಹೆಚ್ಚು ಬಳಕೆಯಾಗುವ ತಿಂಡಿಗಳು ಬಂದ್ ಮಾಡಲಾಗಿದೆ. ಈ ಬಗ್ಗೆ ಹೋಟೆಲ್ ಸಿಬ್ಬಂದಿ ಪೂರ್ಣಿಮಾ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನಾವು ಇವತ್ತಿನಿಂದ ಗ್ಯಾಸ್ ಸಿಗೋವರೆಗೆ ಚೈನೀಸ್ ಹಾಗೂ ಕೆಲ ತಿಂಡಿ ಮಾಡಲ್ಲ. ಇರೋ ಗ್ಯಾಸ್ನಲ್ಲಿ ಏನ್ ಮಾಡಬಹುದೋ ಅದನ್ನಷ್ಟೇ ಮಾಡ್ತಾ ಇದ್ದೇವೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕು ಎಂದಿದ್ದಾರೆ. ನಮ್ಮಲ್ಲೂ ಕಸ್ಟಮರ್ ಎಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ. ಊಟಕ್ಕೆಲ್ಲ ಕೆಲವೊಂದೆಲ್ಲ ಮೆನು ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಸಿಲಿಂಡ್ರು ಬ್ಲಾಕಲ್ಲಿ ತೊಗೋತೀವಿ ಅಂದರೆ ತುಂಬ ರೈಟ್ ಹೇಳ್ತಾ ಇದ್ದಾರೆ. ನಮಗೂ ನಡ್ಸೋದಕ್ಕೆ ಕಷ್ಟ ಆಗ್ತೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡೋಕ್ಕಾಗಿ ನಡ್ಸೋಕ್ಕೆ ತೊಂದರೆ ಆಗ್ತೈತೆ ಸರ್ ನಮಗೆ. ಮೆನು ಎಲ್ಲ ಕೆಲವೊಂದೆಲ್ಲ ಸಿಗ್ತಾ ಇಲ್ಲಲ್ಲ, ನಡ್ಸೋಕ್ಕಾಗ್ತಾ ಇಲ್ಲ. ಈಗ ಚೈನೀಸು ರೊಟ್ಟಿ ಅದೆಲ್ಲ ನಾವು ಸ್ಟಾಪ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇವಾಗ ಬರೀ ಸೌತ್ ಅಷ್ಟೇ ಕೊಡ್ತಾ ಇದ್ದೀವಿ. ಹೋಟ್ಲಲ್ಲಿ ತುಂಬ ಕಡಿಮೆ ಬಿಸ್ನೆಸ್ ಆಗ್ತೈತೆ ನಮ್ಮಲ್ಲಿ. ಹೋಟೆಲ್ಗಳಲ್ಲಿ ಮೆನು ಕಡಿಮೆ ಮಾಡಿರೋ ವಿಚಾರದ ಬಗ್ಗೆ ಮಾತನಾಡಿದ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಗ್ಯಾಸ್ ವ್ಯತ್ಯಯ ಹಿನ್ನೆಲೆ ನಗರದ ಅನೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ರುಚಿಕರ ತಿಂಡಿಗಳಲ್ಲಿ ಕೆಲವು ತಿಂಡಿ ಪೂರೈಕೆ ಮಾಡಲು ತಿಳಿಸಲಾಗಿದೆ. ಟೀ, ಕಾಫಿ ಮಾತ್ರ ಕೆಲವೆಡೆ ಪೂರೈಕೆ ಮಾಡಲಾಗುತ್ತೆ. ಗ್ರಾಹಕರು ಸಹಕರಿಸಬೇಕು ಎಂದಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದ ಬೆಂಗಳೂರಿನ ಹೋಟೆಲ್ಗಳು ಸಂಕಷ್ಟ ಎದುರಿಸುತ್ತಿವೆ. ಇನ್ಮುಂದೆ ವಡೆ, ಬಜ್ಜಿ, ಪಕೋಡ ಸಿಗಲ್ಲ. ಗ್ರಾಹಕರು ಸಹಕರಿಸಬೇಕು. ದಯವಿಟ್ಟು ಹೆಚ್ಚು ಎಣ್ಣೆ ಬಳಕೆಯಾಗುವಂತಹ ತಿಂಡಿಗಳನ್ನು ಕೇಳಬೇಡಿ. ರೈಸ್ ಐಟಂಗಳನ್ನು ಆರ್ಡರ್ ಮಾಡಿ ಸಹಕರಿಸಿ ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ವಿದ್ಯಾರ್ಥಿ ಭವನ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಸೀಟ್ ಕಡಿತಗೊಳಿಸಲಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ತಿಂಡಿ ಪೂರೈಕೆ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಸಾಧ್ಯವಾಗದೆ 40 ಸೀಟ್ ಕಡಿಮೆ ಮಾಡಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯದ ಹಿನ್ನೆಲೆ ಹೋಟೆಲ್ ಮಾಲೀಕರು ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಅನ್ನ ಹೊರಗಡೆ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಹೋಟೆಲ್ ಉದ್ಯಮ ಉಳಿಸಿ, ಹೋಟೆಲ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಎಫೆಕ್ಟ್ ಬನಶಂಕರಿ ಅಮ್ಮನವರ ದಾಸೋಹಕ್ಕೂ ತಟ್ಟಿದೆ. ಯುದ್ಧದಿಂದಾಗಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಹಿನ್ನೆಲೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಲು ಗ್ಯಾಸ್ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ 3,000ದಿಂದ 4,000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇತ್ತು. ಆದ್ರೀಗ ಗ್ಯಾಸ್ ಕೊರತೆ ಇರೋದ್ರಿಂದ ಈಗಿರುವಂತಹ 4 ಸಿಲಿಂಡರ್ಗಳಲ್ಲೇ ಪ್ರಸಾದ ಕೊಡೋದಕ್ಕೆ ಮ್ಯಾನೇಜ್ ಮಾಡಲಾಗ್ತಾ ಇದೆ ಅಂತ ಬನಶಂಕರಿ ದೇವಸ್ಥಾನ ಇಒ ಕೃಷ್ಣಪ್ಪ ಹೇಳಿದ್ದಾರೆ. ಗ್ಯಾಸ್ ಕೊರತೆ ನಡುವೆಯೇ ಇಸ್ಕಾನ್ನಲ್ಲಿ ಎಂದಿನಂತೆ ಪ್ರಸಾದ ಹಂಚಿಕೆ ನಡೆಯಲಿದೆ ಅಂತ ಇಸ್ಕಾನ್ ದೇವಾಲಯ ಆಡಳಿತ ಮಂಡಳಿ ಹೇಳಿದೆ. ಒಟ್ಟು 6 ಕೇಂದ್ರಗಳಲ್ಲಿ ಇಸ್ಕಾನ್ನಿಂದ ಆಹಾರ ತಯಾರಿಕೆ ಮಾಡಲಾಗುತ್ತೆ. 3 ಕಡೆ ಸ್ಟೀಮ್ ಹಾಗೂ 3 ಕಡೆ ಗ್ಯಾಸ್ ಬಳಕೆ ಮಾಡಲಾಗ್ತಿದೆ.
ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಪ್ರಸಾದ ತಯಾರಿಸಲು ಸಿಲಿಂಡರ್ ಕೊರತೆ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಬ್ಲಾಕ್ನಲ್ಲಿ 3-4 ಸಾವಿರ ಇದ್ದು, ಪ್ರಸಾದ ತಯಾರಿಸಲು ಆಗದ ಸ್ಥಿತಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಇದೆ. ಸದ್ಯಕ್ಕೆ ಭಕ್ತಾದಿಗಳು ಮನೆಯಿಂದ ಸಿಲಿಂಡರ್ನ ಕಾಣಿಕೆ ಕೊಡಲಾಗಿದ್ದು, ಅದರಲ್ಲೇ ಪ್ರಸಾದ ತಯಾರಿಕೆಗೆ ದೇಗುಲ ಆಡಳಿತ ಮಂಡಳಿ ಮುಂದಾಗಿದೆ. ಯುದ್ಧದಿಂದಾಗಿ ಗ್ಯಾಸ್ ಸರಬರಾಜು ಕಡಿಮೆಯಾದ ಹಿನ್ನೆಲೆ ಬೆಂಗಳೂರಿನಲ್ಲೂ ಕೂಡ ಆಟೋ ಎಲ್ಪಿಜಿ ದರ ಏರಿಕೆಯಾಗಿದೆ. 2 ದಿನದ ಹಿಂದೆ ಇದ್ದಂತಹ 65 ರೂಪಾಯಿ ಈಗ ಏಕಾಏಕಿ ಲೀಟರ್ಗೆ 40 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ ಕೊರತೆಯ ಹಿನ್ನೆಲೆ ನಗರದ ಕೆಲ ಗ್ಯಾಸ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ನಗರದ ಶೇಷಾದ್ರಿಪುರಂನ ಗುಟ್ಟಹಳ್ಳಿ ಬಳಿಯ ಟ್ರೂ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಗ್ಯಾಸ್ ಬಂಕ್ ಮ್ಯಾನೇಜರ್ ಬಾಬು, ಎಲ್ಪಿಜಿ ಆಟೋ ಗ್ಯಾಸ್ ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಬಂದಿರುವ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಸದ್ಯಕ್ಕೆ ಸ್ಟಾಕ್ ಕಡಿಮೆ ಇರೋದಕ್ಕೆ ಬಂಕ್ ಬಂದ್ ಮಾಡಿದ್ವಿ. ಸ್ಟಾಕ್ ಬಂದ್ರೆ ಬಂಕ್ ಓಪನ್ ಮಾಡ್ತೇವೆ ಎಂದಿದ್ದಾರೆ. ಇನ್ನು ಆಟೋ ಗ್ಯಾಸ್ ದರ ಏರಿಕೆಯ ಹಿನ್ನೆಲೆ ಕ್ಯಾಬ್ ಚಾಲಕರು ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ. 20 ರಿಂದ 30 ರೂಪಾಯಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಬೆಂಗಳೂರಿನ ಅನೇಕ ಕಡೆ ಎಲ್ಪಿಜಿ ಗ್ಯಾಸ್ ದರ ಅವೈಜ್ಞಾನಿಕ ಏರಿಕೆ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಬಂಕ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸಲು ಖಾಸಗಿ ಸಾರಿಗೆ ಒಕ್ಕೂಟ ಸಂಘದ ಒಕ್ಕೂಟ ಒತ್ತಾಯಿಸಿದೆ. ಬಂಕ್ಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಿ ಅಂತ ಮನವಿ ಮಾಡಿದೆ. ಎಲ್ಪಿಜಿ ದರದಲ್ಲಿ ಅವೈಜ್ಞಾನಿಕವಾಗಿ ಇದ್ದಕ್ಕಿದ್ದಂತೆ ಯಾವುದೇ ನೋಟಿಫಿಕೇಶನ್ಸ್ ಇಲ್ದಿರ, ಯಾವುದೇ ದರ ಹೆಚ್ಚಳದ ಮಾಹಿತಿ ಇಲ್ದಿರ ಇವತ್ತು ಇವರು ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಅನ್ಯಾಯ. ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ಆಟೋ ಚಾಲಕರ ಮೇಲೆ ಇವತ್ತು ಹೊರೆ ಆಗ್ತಾ ಇದೆ. ಈ ಹೊರೆಯನ್ನು ಪ್ರಯಾಣಿಕರ ಮೇಲೆ ಹಾಕಬೇಕಾಗತ್ತೆ. ಆ ಕಾರಣದಿಂದ ಇದಕ್ಕೊಂದು ಕೇಂದ್ರದ ಎನರ್ಜಿ ಇಂಧನ ಸಚಿವರಿಗೆ ಒಂದು ಗಮನಕ್ಕೆ ತರಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಪ್ರಯತ್ನ ಪಡುತ್ತೆ. ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯದಿಂದ ಮಂಗಳೂರಿನ ಹಲವು ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆಗೆ ಬ್ರೇಕ್ ಬಿದ್ದಿದೆ. ನಗರದ ತಾಜ್ ಮಹಲ್ ಹೋಟೆಲ್ನಲ್ಲಿ ದೋಸೆಗೆ ಸಖತ್ ಡಿಮ್ಯಾಂಡ್ ಇದೆ. ಆದರೆ ಗ್ಯಾಸ್ ಪೂರೈಕೆ ವ್ಯತ್ಯಯದಿಂದ ದೋಸೆ ಐಟಂಗಳಿಗೆ ಹಾಗೂ ಮಂಗಳೂರು ಬನ್ಸ್ಗೂ ಬ್ರೇಕ್ ಬಿದ್ದಿದೆ. ಸಾಧಾರಣ 1 ತಾರೀಕು ಮಾರ್ಚ್ನಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ನೇ ಮಾಡಬಾರದೆಂದು ಕೇಂದ್ರ ಸರ್ಕಾರ ಆಯಿಲ್ ಕಂಪನಿಗಳಿಗೆ ಸೂಚನೆ ಕೊಟ್ಟಿದೆ. ಇದರಿಂದ ನಮಗೆ ಸಪ್ಲೈ ಇಲ್ಲ. ಸೌತ್ ಇಂಡಿಯನ್ ಸ್ಟೈಲ್ ವೆಜಿಟೇರಿಯನ್ ಹೋಟೆಲ್ ಸಾಧಾರಣ 500 ಹೋಟ್ಲು ಇದೆ. ಸಾಧಾರಣ ಒಂದು 10% ಹೋಟೆಲಿಯರ್ಸ್ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಮೇನ್ಲಿ ದೋಸೆ ಐಟಮ್ ಬೆಳಿಗ್ಗಿಂದ ಮಧ್ಯಾಹ್ನ ಇರುವುದಿಲ್ಲ. ಹೀಗೆ ಪರಿಸ್ಥಿತಿ ಆದರೆ ಎಲ್ಲ ಹೋಟೆಲ್ಗಳು ಬಂದ್ ಆಗುವ ಚಾನ್ಸಸ್ ಉಂಟು. ದೋಸೆ ಐಟಮನ್ನು ಬಂದ್ ಮಾಡಿದ್ದೇವೆ. ಬೆಳಿಗ್ಗೆ ನಾವು ಮಾಡೋದಿಲ್ಲ. ಈಗ ಗ್ಯಾಸಿನಿಂದ ಪ್ರಾಬ್ಲಮ್ ಆಗಿದೆ. ಬೆಳಗಾವಿ ಹೋಟೆಲ್ಗಳಲ್ಲೂ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಹಿನ್ನೆಲೆ ಹೋಟೆಲ್ ತಿಂಡಿಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ವಿಜಯಪುರದಲ್ಲೂ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಡಿದ್ದಾರೆ. ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. 200 ರಿಂದ 300 ಜನರು ಕೆಲಸ ಬಿಟ್ಟು ಸಿಲಿಂಡರ್ಗಾಗಿ ಕಾದು ಕುಳಿತಿದ್ದು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲೂ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರ ಸಂಘ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಸಿಲಿಂಡರ್ ಸಿಗದಿದ್ರೆ 2 ದಿನದಲ್ಲಿ ಹೋಟೆಲ್ಗಳೇ ಬಂದ್ ಮಾಡಲಾಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾಸ್ ವ್ಯತ್ಯಯಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಮಾಲೀಕರು ಕಿಡಿಕಾರಿದ್ದಾರೆ. ಮತ್ತೆ ಇದು ಅತಿ ಹೆಚ್ಚು ತೊಂದರೆ ಇರೋದು ಕರ್ನಾಟಕದಲ್ಲಿ. ಬೇರೆ ಯಾವ ರಾಜ್ಯದ ಇಷ್ಟು ತೊಂದರೆ ಇಲ್ಲ. ಯಾಕಂದರೆ ತಮಿಳುನಾಡೊಳಗೆ 2 ಸಿಲಿಂಡ್ರು 3 ಸಿಲಿಂಡ್ರು ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 1 ದಿವಸ ಬಿಟ್ಟು 1 ದಿವಸ ಕೆಲವು ಏರಿಯಾಕ್ಕೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲೇ ಇದ್ದಕ್ಕಿದ್ದಾಗೆ ಕ್ಲೋಸ್ ಮಾಡಿದ್ದು ಕರ್ನಾಟಕದಲ್ಲಿ. ಇದು ಯಾಕಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿಂದು ನಾವೀಗ ನಾಳೆ ನಮ್ಮ ಸ್ಥಿತಿ ಏನಿದೆ ಅಂತ ನೋಡ್ತೇವೆ. ಎಷ್ಟು ಹೋಟ್ಲು ಮೊದಲು ನಮ್ಮದು ಈಗ ಬಂದಾಗ ಹೋಟ್ಲು ಲೆಕ್ಕ ಮಾಡ್ತೇವೆ ನಾವು. ನಾಳೆ ನಾವು ಇನ್ನೊಂದು ಸಲ ಸಭೆ ಸೇರಿ ಇದನ್ನು ಈಗ ಏನಾಗುತ್ತೆ, ಒಂದು 30-35% ಹೋಟೆಲ್ಗಳು ಚಾಲೂ ಇರುತ್ತೆ, ಬಂದಾಗತ್ತೆ. ಇನ್ನಷ್ಟು ಹೋಟ್ಲುಗಳು ಚಾಲೂ ಇರುತ್ತೆ. ಅದಕ್ಕೆ ನಾವು ಸಾಮೂಹಿಕ ಒಂದು ನಿರ್ಣಯಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಬಂದ್ ಮಾಡಿದರೆ ಎಲ್ಲರೂ ಕೂಡ ಇಡೀ ಹುಬ್ಬಳ್ಳಿಯೊಳಗಿರುವಂಥ ಎಲ್ಲ ಸಣ್ಣ ದೊಡ್ಡ ಎಲ್ಲ ಹೋಟೆಲ್ಗಳು ಬಂದ್ ಮಾಡಿ ಒಂದು ಮನವಿಯನ್ನು ಕೊಡಬೇಕು. ಮತ್ತು ಇದರ ಹಿಂದೆ ಯಾರು ಈ ರೀತಿಯ ಏನಾದರೂ ಹುನ್ನಾರಗಳಿದ್ದರೆ ಸರಿ ಮಾಡಿಸ್ಬೇಕು ಅಂಥೇಳಿ ನಾವು ವಿನಂತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಒಟ್ಟಾರೆ ಇದನ್ನು 2 ದಿನದಲ್ಲಿ ಹುಬ್ಬಳ್ಳಿ ಹೋಟ್ಲ ಸಂಘ ಒಂದು ಉಗ್ರ ರೂಪದ, ಇದು ಒಂದು ವೇಳೆ ಸರ್ವಿಸ್ ಸಪ್ಲೈ ಕೊಡಲಿಲ್ಲ ಅಂದರೆ ಒಂದು ಉಗ್ರ ರೂಪದ ಹೋರಾಟಕ್ಕೆ ನಾವು ತಗೊಳ್ತೇವೆ. 140 ಕೋಟಿ ಇದ್ದಂಥ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಇದ್ದಕ್ಕಿದ್ದಾಗ ಇಲ್ಲ ಅಂತ ಹೇಳೋದು ಎಷ್ಟು ಸಮಂಜಸ?
ಯಾಕೆ ಅಷ್ಟು ನಿಮ್ಮ ಆಡಳಿತ ಸರಿ ಇಲ್ವಾ? ನೀವು ಟೈಮ್ ಕೊಡಿ, 15 ದಿವಸ ಟೈಮ್ ಕೊಡಿ. ಅಥವಾ ನೀವು ಬಳಕೆ ಮಾಡೋದು ಇವತ್ತು 10 ಸಿಲಿಂಡರ್ ಒಬ್ಬ ಬಳಸ್ತಾನೆ ಅಂದರೆ 5 ಕೊಡ್ತೇವೆ ಅಂತೇಳಿ. 5 ಸಿಲಿಂಡರ್ ಕೊಟ್ಟು ಇನ್ನೊಂದು 10 ದಿನಕ್ಕೆ ನೀವು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ನಾವು ಮಾಡ್ಕೊಳ್ತೇವೆ. ಏನು ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಮಾಡಿ. ನಮಗೆ ಆದಷ್ಟು ಬೇಗ ಈ ಥರ ಹೌದು ಖಂಡಿತ. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದ ಟೀ ಅಂಗಡಿಗಳಿಗೂ ಕೂಡ ಬಿಸಿ ತಟ್ಟಿದೆ. ನಗರದ ಶಿವರಾಂಪೇಟೆ ಟೀ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಅನ್ನು ಬಳಸಿ ಟೀ ಮಾರಾಟ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಆದರೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಸದ್ಯ ದಾಸೋಹ ಹಾಗೂ ಲಾಡು ತಯಾರಿಕೆಗೆ ಯಾವುದೇ ತೊಂದರೆ ಇಲ್ಲ. ಇನ್ನು 10 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ದಾಸ್ತಾನು ಇದೆ ಅಂತ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಇ ರಘು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರದಲ್ಲಿ ನಮಗೆ ಪ್ರಸಾದ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಅನಿಲದ ಗ್ಯಾಸ್ ಸಿಲಿಂಡರ್ಗಳ ತೊಂದರೆ ಇಲ್ಲ. ಈಗಾಗಲೇ ನಮಗೆ ಸುಮಾರು 150 ಅನಿಲ ಸಿಲಿಂಡರ್ಗಳು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈಗಾಗಲೇ ವಿತರಕರ ಜೊತೆ ನಾವು ಮಾತಾಡಿದ್ದೇವೆ. ಜಾತ್ರೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಿಕೊಡ್ಬೇಕು ಅಂತೇಳಿ ನಾವು ಪತ್ರವನ್ನು ಬರೆದಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ವಿಷಯವನ್ನು ತಿಳಿಸಿದ್ದೇವೆ. ಯಾವುದೇ ರೀತಿಯ ಗ್ಯಾಸ್ ಸಿಲಿಂಡರ್ ತೊಂದರೆ ಆಗಿಲ್ಲ ಅಂತಕ್ಕಂಥ ವಿಷಯವನ್ನು ನಾನು ಈ ಮೂಲಕ ತಿಳಿಯಲು ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಚಾಮರಾಜನಗರ ತಾಲೂಕಿನ ಕಾಗಲವಾಡಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಸೌದೆ ಒಲೆಯಲ್ಲಿ ಬಿಸಿಯೂಟ ತಯಾರಿ ಮಾಡಲಾಗ್ತಾ ಇದೆ. ಟಿಎಸ್ ಸುಬ್ಬಣ್ಣ ಪ್ರೌಢಶಾಲೆಗೆ 3 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. 3 ದಿನಗಳ ಹಿಂದೆಯೇ ಬುಕ್ ಮಾಡಿದ್ರೂ ಗ್ಯಾಸ್ ಬಂದಿಲ್ಲ. ಹೀಗಾಗಿ 3 ದಿನಗಳಿಂದಲೂ ಸೌದೆ ಒಲೆಯಲ್ಲೇ ಬಿಸಿಯೂಟ ತಯಾರಿ ಮಾಡಲಾಗ್ತಾ ಇದೆ. ಯುದ್ಧದಿಂದಾಗಿ ಗ್ಯಾಸ್ ಸರಬರಾಜು ಕಡಿಮೆಯಾದ ಹಿನ್ನೆಲೆ ದಾಸೋಹ ಬಿಸಿ ತಟ್ಟಿದೆ. ಇನ್ನು ಹೀಗಾಗಿ ಮುಜರಾಯಿ ದೇವಸ್ಥಾನಗಳಲ್ಲಿ ಸಿಲಿಂಡರ್ಗಳ ನಿರ್ವಹಣೆಗೆ ಮುಜರಾಯಿ ಆಯುಕ್ತರ ನೇಮಕ ಮಾಡಲಾಗಿದೆ. ಸಿಲಿಂಡರ್ಗಳ ಕೊರತೆ ಎದುರಾದರೆ ಆಯುಕ್ತರನ್ನ ಸಂಪರ್ಕಿಸಿ ಹಾಗೂ ದೇವಸ್ಥಾನಗಳ ಅಧಿಕಾರಿಗಳ ಜೊತೆ ಚರ್ಚಿಸಿ ಭಕ್ತರಿಗೆ ತೊಂದರೆ ಆಗದೇ ಇರೋ ರೀತಿ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಮುಜರಾಯಿ ಆಯುಕ್ತರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ನಮ್ಮ ಮುಜರಾಯಿ ದೇವಸ್ಥಾನಗಳು ಸುಮಾರು ಒಂದು 10-15 ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಅದರಲ್ಲೂ ಒಂದು 10 ದೇವಸ್ಥಾನ ಅಂತ ದೊಡ್ಡ ದೊಡ್ಡ ದೇವಸ್ಥಾನಗಳು ಸಹಸ್ರಾರು ಜನ ಹೋಗ್ತಾರೆ. ಅಲ್ಲಿಗೆ ನಮ್ಮ ಕಮಿಷನರ್ಗೆ ಮಾತಾಡಿ ಸ್ವಲ್ಪ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಏನೂ ತೊಂದರೆ ಆಗದ ರೀತಿ ಅಂತ ನೋಡ್ಕೊಳ್ಳಿ ಅಂತ ಹೇಳಿ. ಯುದ್ಧದ ಪರಿಣಾಮದಿಂದ ರಾಜ್ಯದಲ್ಲಿ ಗ್ಯಾಸ್ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು ಪೂರಿ ದೋಸೆ ಕಟ್ ಮಾಡಲಾಗಿದೆ. ಆದರೆ ರೋಗಿಗಳಿಗೆ ತೊಂದರೆ ಆಗದಂತೆ ತಿಂಡಿ ಸಪ್ಲೈ ಮಾಡಲಾಗ್ತಾ ಇದೆ ಅಂತ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾಹಿತಿ ನೀಡಿದ್ದಾರೆ. ಇನ್ನು ಎಸ್ಮಾ ಜಾರಿಯಲ್ಲಿದ್ದರೂ ಗ್ಯಾಸ್ ಏಜೆನ್ಸಿಗಳು ವಸೂಲಿಗಿಳಿದಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 5,000ಕ್ಕೆ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಸಹಜ ದಿನಗಳಲ್ಲಿ 1,950ರಿಂದ 60 ರೂಪಾಯಿ ಇದ್ದಂತಹ ಸಿಲಿಂಡರ್ ಬೆಲೆ ನಿನ್ನೆ 5,000 ಕೊಡಿ ಅಂತ ಕಾಳಸಂತೆಯಲ್ಲಿ ಬೇಡಿಕೆ ಇಡಲಾಗಿತ್ತು. ಇದೀಗ 5,000 ಕೊಡ್ತೀನಿ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಮುಚ್ಚದೆ ಬೇರೆ ಮಾರ್ಗ ಇಲ್ಲ ಅಂತ ಕುಡ್ಲಾ ಹೋಟೆಲ್ ಮಾಲೀಕ ರಘುರಾಮ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏಜೆನ್ಸಿಗೆ ಫೋನ್ ಮಾಡುವಾಗ ಫೋನೇ ಎತ್ತಾ ಇಲ್ಲ. ಮುಂಚೆ ಮಾಮೂಲು ಹಾಕ್ತಿದ್ದವರು ಫೋನೇ ಎತ್ತಾ ಇಲ್ಲ. ಬೇರೆ ಒಂದು 5 kgದು 2 ಸಿಲಿಂಡರ್ ಸಿಕ್ತು. ಅದು 5 kgಗೆ 750 ಕೊಟ್ಟು ತೊಗೊಂಡು ಬಂದೆ. ಇವತ್ತು ಸಾಯಂಕಾಲ ತನಕ ಮ್ಯಾನೇಜ್ ಆಗ್ತದೆ. ನಾಳೆಗೆ ನೋಡಬೇಕು, ಏನಾದ್ರು ಏಜೆನ್ಸ್ ಕೊಟ್ಟರೆ ಓಪನ್ ಮಾಡಲಿ, ಇಲ್ಲಾಂದರೆ ಅದು ಏಜೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತದೆ. ನಾಳೆಯಿಂದ ಏಜೆಂಟ್ನವರು ನಾಳೆ ಏನಾದ್ರು ಸಪ್ಲೈ ಕೊಟ್ಟರೆ ಓಪನ್ ಮಾಡ್ಬೋದು, ಇಲ್ಲಾಂದರೆ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯುದ್ಧದಿಂದಾಗಿ ಗ್ಯಾಸ್ ಅಭಾವ ಉಂಟಾಗಿದ್ದು ಸಿಲಿಂಡರ್ ಬೆಲೆಯೂ ಕೂಡ ಏರಿಕೆಯಾಗಿದೆ. ಹೀಗಾಗಿ ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ವಿನೂತನ ಪ್ರತಿಭಟನೆ ನಡೆಸಲಾಗಿದೆ. ಏಜೆನ್ಸಿಗಳಿಂದ ಸಿಲಿಂಡರ್ ಪೂರೈಕೆಯಾಗದ ಹಿನ್ನೆಲೆ ಮಹಿಳೆಯರು ರಸ್ತೆಯಲ್ಲೇ ಕಲ್ಲು ಇಟ್ಟು ಅಡುಗೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಲೆ ಏರಿಕೆಯಿಂದ ಗೃಹಿಣಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸಿಲಿಂಡರ್ ಬೆಲೆ ಇಳಿಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಮಹಿಳೆಯರ ಜೀವನ ಮಾಡಂಗಾಗಿದೆ. ಇವತ್ತು ಅಗತ್ಯತೆ ಗ್ಯಾರಂಟಿಗಳ ಅಗತ್ಯತೆ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ಯುದ್ಧ ನಡೀತಾ ಇರುವ ಹಿನ್ನೆಲೆ ಕಾರವಾರದಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೋಟೆಲ್ಗಳಲ್ಲಿ ಕೇವಲ ಊಟ ಮಾತ್ರ ಸಿಗುತ್ತೆ. ಚೈನೀಸ್ ಫುಡ್ ಸೇರಿ ರೊಟ್ಟಿ ಊಟ ಸ್ಥಗಿತ ಮಾಡಲಾಗಿದೆ ಅಂತ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಇದರಿಂದಾಗಿ ಪ್ರವಾಸೋದ್ಯಮದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಯುದ್ಧ ಮುಂದುವರೆದರೆ ಹೋಟೆಲ್ ಮುಚ್ಚೋದು ಪಕ್ಕಾ ಅಂತ ಮಾಲೀಕರು ಕಳವಳ ವ್ಯಕ್ತಪಡಿಸಿದ್ದಾರೆ.
ಯುದ್ಧದ ಪರಿಣಾಮದಿಂದಾಗಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೀಗಾಗಿ ಬೆಂಗಳೂರು ಮಾರತಳ್ಳಿ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದ ಕಾರಣ ಮಾರತಹಳ್ಳಿಯಲ್ಲಿ ಈಗಾಗಲೇ 5 ಹೋಟೆಲ್ಗಳು ಬಂದ್ ಆಗಿದೆ. ಇನ್ನು ಕೆಲವರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲೂ ಎಲ್ಪಿಜಿ ಸಿಲಿಂಡರ್ ಕೊರತೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವದ ಸಭೆ ನಡೆಸಿದ್ದಾರೆ. ಭಾರತ ಸರ್ಕಾರ 25 ದಿನಕ್ಕೆ ಪೂರೈಕೆ ಮಾಡ್ತೇವೆ ಅಂತ ಹೇಳಿದೆ. 25 ದಿನಕ್ಕೆ 1 ಸಿಲಿಂಡರ್ 1 ಕನೆಕ್ಷನ್ಗೆ ಕೊಡ್ತಾರೆ ಅಂತ ಆತಂಕ ಬೇಡ. ಆದಷ್ಟು ಗ್ರಾಹಕರು ಮಿತಿಯಲ್ಲೇ ಗ್ಯಾಸ್ ಬಳಸಿ, ಎಲ್ಲರೂ ಸಹಕರಿಸಬೇಕು ಅಂತ ವಿಧಾನಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳು ಸಂಕಷ್ಟ ಎದುರಿಸ್ತಾ ಇದೆ. ಈ ಹಿನ್ನೆಲೆ ವಿಧಾನಸೌಧದಲ್ಲಿ ಸಿಎಸ್ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸದ್ಯ ಸರಬರಾಜು ಆಗ್ತಾ ಇರೋ ಸಿಲಿಂಡರ್ನಲ್ಲಿ 50% ರಿವರ್ಸ್ ಮಾಡಿ ತಮಗೆ ಕೊಡುವಂತೆ ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿದೆ. ಅಧಿಕೃತವಾಗಿ ಪತ್ರದ ಮೂಲಕ ಮನವಿ ಸಲ್ಲಿಸಿ ಪರಿಶೀಲನೆ ಮಾಡೋಣ ಅಂತ ಸಿಎಸ್ ಶಾಲಿನಿ ಹೇಳಿದ್ದಾರೆ. ಅಲ್ಲದೆ ಗೊಂದಲದಿಂದ ಸಂಗ್ರಹಕ್ಕಾಗಿ ಹೆಚ್ಚುವರಿ ಸಿಲಿಂಡರ್ ಖರೀದಿಸದಂತೆ ಹೋಟೆಲ್ಗಳಿಗೆ ಸೂಚಿಸಿದ್ದಾರೆ. ಆಸ್ಪತ್ರೆ, ಪಿಜಿಗಳಿಗೆ ಗ್ಯಾಸ್ ಕೊರತೆಯಾಗದಂತೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಗ್ಯಾಸ್ ಅಭಾವದ ಹಿಂದೆ ಕಾಳಸಂತೆಕೋರರ ಕೈವಾಡ ಇರುವ ಶಂಕೆ ಇದೆ. ಕನ್ಸಂಪ್ಷನ್ 25% ಆಫ್ ದ ಟೋಟಲ್ ಗ್ಯಾಸ್ ಪ್ರೊಡ್ಯೂಸ್ ಅಲ್ಲಿ ನಮ್ದು ಕೇವಲ 25%, 75% ಡೊಮೆಸ್ಟಿಕ್ ಇರುವುದರಿಂದ ಆ 25% ಅಲ್ಲಿ ಅರ್ಧವಾಸಿ ನಮಗೆ ಕೊಡಿ, ಸಂಪೂರ್ಣವಾಗಿ ಝೀರೋ ಮಾಡಬೇಡಿ ಅಂತ ಹೇಳಿದ್ದೇವೆ. ನಾಳೆ ಡೇಟಾ ಕೊಡಿ, ನಾನು ಸ್ವಲ್ಪ ಮಟ್ಟಿನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಮಿನಿಸ್ಟರ್ನ ಆದೇಶವಾಗಿರುವುದರಿಂದ ಅವರಿಗೂ ನಮ್ಮ ಡೇಟಾವನ್ನು ಕಳಿಸ್ತೇವೆ. ಯಾವುದೇ ಹೋಟೆಲ್ಗಳು ಗಲ್ಫ್ ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ವ್ಯತ್ಯಯ ಉಂಟಾಗಿದ್ದು ಜನರು ಪರದಾಡುವಂತಾಗಿದೆ. ವಿಧಾನಸಭೆಯಲ್ಲೂ ಎಲ್ಪಿಜಿ ಗ್ಯಾಸ್ ಕೊರತೆ ವಿಚಾರ ಸದ್ದು ಮಾಡಿದೆ. ಸದನದಲ್ಲಿ ಗ್ಯಾಸ್ ವ್ಯತ್ಯಯದ ಬಗ್ಗೆ ಕಾಂಗ್ರೆಸ್ ಶಾಸಕ ರಂಗನಾಥ್ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರವನ್ನು ದೂರಿದರು. ಈ ವೇಳೆ ರಂಗನಾಥ್ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮೋದಿ ಹೆಸರು ತಂದಿದ್ದಕ್ಕೆ ಬಿಜೆಪಿ ಶಾಸಕರು ರಂಗನಾಥ್ ಮೇಲೆ ಮುಗಿಬಿದ್ದಿದ್ರು. ವಿಧಾನಸಭೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ ಶಾಸಕ ರಂಗನಾಥ್ ಪ್ರಸ್ತಾಪಿಸಿದ್ರು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಶಾಸಕ ರಂಗನಾಥ್ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದು ನಿಲ್ತೀರಾ? ನೀವೇ ಹೇಳ್ರಿ, ಯಾರು ಸಪ್ಲೈ ಮಾಡೋದು ಅಂತ ಪ್ರಶ್ನಿಸುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಯುದ್ಧದ ಸಮಯದಲ್ಲಿ ಗ್ಯಾಸ್ ವ್ಯತ್ಯಾಸ ಆಗಿದೆ, ಒಪ್ಕೊಳ್ಳೋಣ. ಆದರೆ ಈ ಸರ್ಕಾರಕ್ಕೆ ಒಂದು ಸರ್ವರ್ ಸಮಸ್ಯೆಯನ್ನ ಬಗೆಹರಿಸುವ ಯೋಗ್ಯತೆ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗ್ತಾ ಇಲ್ಲ ಅಂತ ಸಿಎಂ ಮಾತಿಗೆ ಸುನೀಲ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಸುನೀಲ್ ಕುಮಾರ್ ಹೇಳಿಕೆಗೆ ಸಿಎಂ ಗರಂ ಆಗಿದ್ದು, ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇದರ ನಡುವೆ ಪ್ರಿಯಾಂಕ ಖರ್ಗೆ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ವ್ಯತ್ಯಯ ಉಂಟಾಗಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಕಚ್ಚಾ ತೈಲ ಎಲ್ಪಿಜಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಗೊತ್ತಿದೆ. ಪ್ರಧಾನಿ ಅವರು ನಿಗಾ ವಹಿಸಿ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಆದರೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅದು ಅವರ ಬೌದ್ಧಿಕ ದಿವಾಳಿತನ ತೋರಿಸುತ್ತೆ ಅಂತ ವಿಜಯೇಂದ್ರ ಕಿಡಿಕಾರಿದರು. ಇನ್ನು ಕಾಂಗ್ರೆಸ್ಸಿಗರು ಮೂರ್ಖರು ಎಂಬ ಬಿವೈ ವಿಜಯೇಂದ್ರ ಹೇಳಿಕೆಗೆ ಸಾಗರ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಯುದ್ಧದ ಮಧ್ಯೆಯೂ 2ನೇ ಹಂತದ ಬಜೆಟ್ ಅಧಿವೇಶನ ಮುಂದುವರೆದಿದೆ. ಪ್ರಧಾನಿ ಮೋದಿ ವಿರುದ್ಧ ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ರಾಜಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ತಿರುಗೇಟು ಕೊಟ್ಟಿದ್ದಾರೆ. ಸದನದಲ್ಲಿ ಸಚಿವರ ಗೈರಿಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಇಲ್ಲಿ ಒಬ್ಬ ಸಚಿವರು ಬಂದಿಲ್ಲ, ಯಾರಾದ್ರೂ ಸತ್ರೆ 4 ಜನ ಆದ್ರೂ ಬೇಕು ಎತ್ಕೊಂಡು ಹೋಗೋದಕ್ಕೆ, ಕೊಳ್ಳಿ ಹಿಡೋಕೆ ಒಬ್ರು ಅಂದ್ರೆ 5 ಜನ ಆದ್ರೂ ಬೇಕು, ಆದ್ರೆ ಇಲ್ಲಿ ಒಬ್ರು ಕೂಡ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಆನೇಕಲ್ನಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಗೋಪಾಲ್ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕೈವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಬಾಗಿಲಲ್ಲಿ ಕಾದು ಕಾದು ರೋಸಿ ಹೋದಂತಹ ಮಹಿಳೆಯರು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ತಂಬಾಕು ಬೆಳೆಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ತಂಬಾಕು ಸುಟ್ಟು ಮತ್ತೊಂದು ಕಡೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕೂಡ ಕಳ್ಳತನ ಆಗಿರುವಂತಹ ಘಟನೆ ನಡೆದಿದೆ. ಇನ್ನು ದೇವಸ್ಥಾನದಲ್ಲೇ ಕಳ್ಳತನ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದ ಕೈವಾರ ಪಟ್ಟಣದ ಇನ್ನು ತಂಬಾಕು ಬೆಳೆಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ತಂಬಾಕು ಸುಟ್ಟು ಹಾಕಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಲ್ಕುಂದ ಕಟ್ಟೆ ಮಾಲಳವಾಡಿಯಲ್ಲಿ ನಡೆದಿದೆ. ಹುಣಸೂರು ತಾಲೂಕು ಕಚೇರಿ ಮುಂದೆ ರಸ್ತೆ ತಡೆದು ತಂಬಾಕು ಸುಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರು ಬಂದ್ಗೆ ಕರೆ ನೀಡಲಾಗಿದ್ದು, ಪ್ರತಿಭಟನೆ ವೇಳೆ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಬಗ್ಗೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಪ್ರತಿಕ್ರಿಯೆ ನೀಡಿದ್ದು, ಅಸ್ತಿತ್ವದಲ್ಲಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಒನ್ ಟೈಮ್ ವಿನಾಯಿತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ.